ಈ ರೀತಿ ಇದೆ. ಸೊ ಅದಕ್ಕೆ ನಾನು ನಿನ್ನೆ ಏನು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ, ಆ ಮ್ಯಾನಿಫೆಸ್ಟೋ ಮೊದಲು ಇದ್ದಂಥ ಭರವಸೆಗಳೇ ನೀವು ಈಡೇರಿಸಿಲ್ಲ ಅಂತ ಅಂದಮೇಲೆ ಇದು ನಾನೇನೋ ಅಷ್ಟೋ ಮನೆ ಕಟ್ಟಿದ್ದು, ಯಾವ ಮನೆ ಕಟ್ಟಿದ್ದೀರಪ್ಪ? ಆಯ್ತು, ನಿಮ್ಗೆ 5 ವರ್ಷ ಮನೆ ಕೊಟ್ಟಿತ್ತಲ್ಲ, ಟೈಮು 10 ವರ್ಷ ಆಯ್ತಲ್ಲ, ಅದು ಯಾರಿಗೆ ಕೇಂದ್ರ ಸರ್ಕಾರದಿಂದ ಬಂದ ಹಣದಲ್ಲಿ ಮನೆ ಕಟ್ಟಿದ್ದಾರೆ ಅಂತ ಈ MLAಗಳು ಇಲ್ಲೇ ಕೂತವ್ರಪ್ಪ, ಹೇಳಿ ಅದು ಯಾರು MLA? ಈಗ ಇವರು 5 ಟರ್ಮಿಂದ ಇವರು ಅವರೇ, ಇವರು 2-3 ಟರ್ಮ್ ಇದ್ದಾರೆ, ಇವರು ಈಗ ಹೊಸದಾಗಿದ್ದಾರೆ, ಇವರು ಒಂದು 25-30 ವರ್ಷದಿಂದ MLAಗಿರಿ ಮಾಡಿಬಿಟ್ಟು ಈಗ MLC ಆಗಿದ್ದಾರೆ. ಯಾವ ಮನೆ ಕಟ್ಟಿದ್ದಾರೆ ಹೇಳಿ? ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಇಷ್ಟು ದುಡ್ಡು ಕೊಡ್ತು, ನಾವು MLA ಕಟ್ಟಿದ್ದೀವಿ ಅಂತ ಹೇಳಿ ನೋಡೋಣ. ಇಲ್ಲ ಅವ್ರ ಮಂತ್ರಿಗಳು ಏನಾದ್ರು ಕಟ್ಟಿದ್ದಾರೆ ಅಂತ ಹೇಳಿ. ಈಗ ಅದನ್ನ ಏನೋ ರಿಪೇರಿ ಮಾಡೋಕ್ಕೆ ಸಿದ್ದರಾಮಯ್ಯನವರು ಬಜೆಟಲ್ಲಿ ಈಗೆಲ್ಲ MLAಗಳು ಎಲ್ಲ ಫೌಂಡೇಶನ್ ಹಾಕ್ಸ್ಬಿಟ್ಟಿದ್ವಿ ಅಂತ ಗಲಾಟೆ ಮಾಡಿದ್ರೆ ಏನೋ ಒಂದಷ್ಟು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀರು, ಎಲ್ಲಿ ನೀರಿಲ್ವ? ಈಗ ಕುಡಿಯೋ ನೀರು ಕೊಡ್ತಾ ಇಲ್ವ ನಾವು? ಎಲ್ಲಿ ಬೆಂಗಳೂರಲ್ಲಿ ನೀರಿಗೆ ಏನಂತ ಎಲ್ಲ ಸಾರ್ಟ್ ಔಟ್ ಮಾಡಿದ್ದೀವಿ. 7,000 ಬೋರ್ವೆಲ್ ಡ್ರೈ ಆಗಿದೆ. ದೊಡ್ಡ ಭೀಕರ ಬರಗಾಲ ಇದೆ. ಬೆಂಗಳೂರಲ್ಲೇ ನೀರಿಲ್ಲ. ನೀವೇನು ಕಾಂಟ್ರಿಬ್ಯೂಟ್ ಮಾಡಿದ್ದೀರಿ? ನೀವೇನು ದುಡ್ಡು ಕೊಟ್ರಿ? ನೀವ್ಯಾಕೆ ದುಡ್ಡು ಕೊಡಲಿಲ್ಲ? ನಿಮ್ಮ ಬಜೆಟಲ್ಲಿ ಇದ್ದದ್ದ ದುಡ್ಡನ್ನೇ ಬಸವರಾಜ ಬೊಮ್ಮಾಯಿ ಬಜೆಟಲ್ಲಿ 5,300 ಕೋಟಿ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ ಅದನ್ನು ಬಜೆಟಲ್ಲಿ ಇಟ್ಟು ನಿರ್ಮಲಾ ಸೀತಾರಾಮನ್ ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿ ಎಲ್ಲ 540 ಜನ MP ಗಳು ಅದಕ್ಕೆ ಸೈನ್ ಹಾಕಿ ಒಪ್ಕೊಂಡದ್ದು ನೀವು ದುಡ್ಡು ಕೊಡಲಿಲ್ಲ ಅಂತಂದಮೇಲೆ ಇನ್ನೇನ್ರಿ ನೀವು ಮಾಡ್ತೀರಿ? ಈಗ ಮಾದಾಯಿ ವಿಚಾರದಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಇಲ್ಲೋ? ಶೆಟ್ಟರು, ಜೋಶಿ, ಬೇರೆಯವರೆಲ್ಲ ಸೇರಿ ಕಾರಜೋಳು ಎಲ್ಲ ಅಲ್ಲಿ ಧಾರವಾಡದಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಇಲ್ಲೋ? ಮಾಡಿದ್ರು ಇಲ್ಲೋ? ಯಾಕಿನ್ನ ಪರ್ಮಿಷನ್ ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ? ನಾನು ಟೆಂಡರ್ ಕರೆದಿದ್ದೀನಲ್ಲ, ಟೆಂಡರ್ ಫೈನಲೈಸ್ ಮಾಡಿದ್ದೀನಲ್ಲ, ನೀವು ಸೆಲೆಬ್ರೇಷನ್ ಮಾಡಿದ್ದು ಏನಾಯ್ತು? ಇಲ್ಲ ಯಾವ್ದಾದ್ರು ಕೋರ್ಟ್ ನಿಮ್ಗೆ ಅಡ್ಡ ಬಂದಿದ್ಯಾ? ಏಂತಕ್ಕೆ ಕೂಡ ಕೊಡೋಕ್ಕಾಗಿಲ್ಲ? ಏನು ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಒಂದು ಕೊಡಬೇಕಷ್ಟೆ. ಈ ಭಾಗಕ್ಕೆ ಅನುಕೂಲ ಆಗ್ತಿರ್ತಾರೆ. ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹೋಗ್ತದೆ, ಅದು ನೆಕ್ಸ್ಟ್ ಪಾಯಿಂಟ್. ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅದನ್ನು. ಯು ಕಾಂಟ್ ಡೂ ಇಟ್. ನಿಮ್ಮೆಲ್ಲ ಸರ್ವೆಗಳು ಸರಿ ಇಲ್ಲ. ನಿಮ್ಮ ಸರ್ವೆಲೇ ಹೇಳ್ತಾ ಇದೆ ನಾವು ಗೆಲ್ಲುವುದಿಲ್ಲ ಅಂತ, BJPಯವ್ರು ಗೆಲ್ಲುವುದಿಲ್ಲ ಅಂತ. ಹಿಂದೆ ನಮ್ಗೆ ಹೇಳ್ತೀರ 3-4 ಬರ್ತಾರೆ ಅಂತ ಕೆಲವು ಪೇಪರ್ ಬರ್ಸುತ್ತೆ. ಇಲ್ಲಿ ಅವ್ರದ್ದೇನೋ ಬರೀತಾರಪ್ಪ. ನಿಮ್ಮ ಕ್ಯಾಂಡಿಡೇಟ್ಗಳು ಗೆಲ್ತಾರೆ ಎಂದಿದ್ರೆ ವೈ ಯು ಚೇಂಜ್ 14 ಕ್ಯಾಂಡಿಡೇಟ್ಸ್ ಇನ್ ಕರ್ನಾಟಕ? 14 ಜನನ 13 ಜನನ ಬದಲಾವಣೆ ಮಾಡಿದಿರಲ್ಲ ಕ್ಯಾಂಡಿಡೇಟ್. ಹಂಗ ಅವ್ರ ಮಕ ನಡೀತಿರ್ಲಿಲ್ವಾ? ಅವ್ರು ಗೆಲ್ತಿರ್ಲಿಲ್ವಾ? ನಿಮ್ಮ MP ಭಾಳ ಶುದ್ಧವಾಗಿದ್ದಾರಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ಮೇಲೆ ನೀವು ಯಾಕೆ ಅವ್ರು ಚೇಂಜ್ ಮಾಡಿದ್ರಿ? ಯಾಕೆ ಸದಾನಂದ ಗೌಡ್ರು ಚೇಂಜ್ ಮಾಡಿದ್ರಿ? ಯಾಕೆ ಶೋಭಾ ಕಂಗೆ ಗೋಬ್ಯಾಕ್ ಅಂತ ಕಳಿಸಿದ್ರಿ? ಯಾಕೆ ಪ್ರತಾಪ್ ಸಿಂಹನ್ ತೆಗೆದ್ರಿ? ಕರಡಿ ಸಣ್ಣನ್ಗೆ ಯಾಕೆ ತೆಗೆದ್ರಿ? ಕಟೀಲ್ ಪ್ರೆಸಿಡೆಂಟ್ನೇ ಯಾಕೆ ಬಿಟ್ರಿ? ಶ್ರೀನಿವಾಸ್ ಪ್ರಸಾದ್ನ ಯಾಕೆ ಮನೇಲಿ ಕುಣಿಸಿದ್ರಿ? ಒಂದು ಕುರುಬ್ರಿಗೆ ಒಂದು ಸೀಟ್ ಕೊಟ್ಟಿಲ್ಲ. ಏನು ಸಾಮಾಜಿಕನೇ? ಒಂದು ಅಲ್ಪಸಂಖ್ಯಾತರಿಗೆ ಒಂದು ಸೀಟ್ ಕೊಡಲಿಲ್ಲ. ಏನಿದು? ಯಾರು ಇರ್ಲಿಲ್ವಾ? ಸೊ 100ಕ್ಕೂ ಹೆಚ್ಚಿಗೆ ಸೀಟನ್ನ 300 ಜನದಲ್ಲಿ ಈಗ ಹೊಸದಾಗಿ ಚೇಂಜ್ ಮಾಡಿದ್ದೀವಿ. 100ಕ್ಕೂ ಹೆಚ್ಚು. ಅಲ್ಲಿ ಅರ್ಥ ನಿಮ್ಮ ಕ್ಯಾಂಡಿಡೇಟ್ ಗೆಲ್ತಿರ್ಲಿಲ್ಲ, ನಿಮ್ಮ ಪಾರ್ಟಿ ಬರ್ತಿರ್ಲಿಲ್ಲ. ಕಾರವಾರ MP ಚೇಂಜ್ ಮಾಡಿದ್ದೀರಿ, 5 ಬಾರಿ ಗೆದ್ದವ್ರನ್ನ ಚೇಂಜ್ ಮಾಡಿದ್ದೀರಿ ಅಂದರೆ ನೀವು ವಾಪಸ್ ಬರುವುದಿಲ್ಲ, ನಿಮ್ಮ ಕ್ಯಾಂಡಿಡೇಟ್ಗಳ ಮಖಕ್ಕೆ ವೋಟ್ ಹಾಕುವುದಿಲ್ಲ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ನೀವು ಒಂದು ಹೊಸ ಪ್ರಯೋಗನ ತಾವು ಮಾಡ್ತಾ ಇದ್ದೀರಿ. ನೀವು ಮಾಡ್ಕೊಳ್ಳಿ, ನಿಮ್ಮ ಪಾರ್ಟಿ ಬಿಟ್ಟಿದ್ದು. ಬಟ್ ಯು ಹ್ಯಾವ್ ಅಕ್ಸೆಪ್ಟೆಡ್ ದಿ ಡಿಫೀಟ್. BJP is going to lose the election. BJP will not get a good number. That is why you have changed the candidates. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.